ಸಾಕ್ಷಿ ತುಂಬಾ ಒಳ್ಳೆ ಹುಡುಗಿ, ಹಾಗೆ ತುಂಬಾ ಒಳ್ಳೆ ಸೊಸೆನೂ ಹೌದು. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಸಾಕ್ಷಿಗೆ ಒಂದು ಕೆಟ್ಟ ಬುದ್ಧಿ ಇರುತ್ತೆ. ಅದೇನಂದ್ರೆ ಅಕ್ಕಪಕ್ಕ ಮನೇಲಿ ಏನೇ ಮಾತಾಡಿದ್ರು ಅದನ್ನ ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿ. ಕದ್ದು ಕೇಳಿಸ್ಕೊಂಡ್ರೂ ತೊಂದರೆ ಇರಲಿಲ್ಲ, ಆದ್ರೆ ಸಾಕ್ಷಿ ಕೇಳಿಸ್ಕೊಂಡಿರೋದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಇಡೀ ಊರವ್ರಿಗೆಲ್ಲ ಹೇಳ್ಕೊಂಡು ಬರೋದು. ಒಂದಿನ ಸಾಕ್ಷಿ ಅಡ್ಗೆ ಮನೆಯಿಂದ ತುಂಬಾ ಫಾಸ್ಟ್ ಆಗಿ ಹೊರಗೆ ಬರ್ತಾಳೆ. ಏನೇ ಸಾಕ್ಷಿ, ಇಷ್ಟು ಅವಸರದಲ್ಲಿ ಬರ್ತಿದ್ಯಲ್ಲ, ಏನಾಯ್ತೆ? ಅಯ್ಯೋ ಇರಿಯತ್ತೆ, ಪಕ್ಕದ ಮನೆ ರಾಧಕ್ಕ ಮತ್ತೆ ಅವ್ರ ಗಂಡ ಜಗಳ ಮಾಡ್ಕೊಳ್ತಿದ್ದಾರೆ. ನಾನು ಹೋಗಿ ಏನು ಅಂತ ಕೇಳಿಸ್ಕೊಂಡ್ ಬರ್ತೀನಿ ಇರಿ. ಏ ಸಾಕ್ಷಿ ಇರೇ, ಹೋಗ್ಬೇಡ. ಅಯ್ಯೋ ರಾಮ, ಹೋಗಿ ಬಿಟ್ಲು. ಇವತ್ತಲ್ಲಿ ಏನಾಗ್ತಿದ್ಯೋ, ಅವರಿಬ್ರು ಗಂಡ ಹೆಂಡತಿ ಏನ್ ಜಗಳ ಮಾಡ್ಕೋತಿದಾರೋ ಏನೋ. ಇವಳು ಅದನ್ನ ಕೇಳಿಸ್ಕೊಂಡ್ರೆ ಮುಗೀತು, ಇಡೀ ಊರಿಗೆಲ್ಲ ಹಬ್ಬಿಸ್ತಾಳೆ. ಇನ್ನೇನ್ ಕಾದಿದ್ಯೋ ನಂಗೆ. ಅಯ್ಯೋ ದೇವ್ರೇ. ಹೊರಗೋಗಿ ಎಷ್ಟೇ ಹೊತ್ತಾದ್ರೂ ವಾಪಸ್ ಬರೋದೇ ಇಲ್ಲ. ಹಾಗಾಗಿ ಸುಶೀಲಾ ಸಾಕ್ಷಿ ಎಲ್ಲೋದ್ಲು ಅಂತ ಅವಳನ್ನು ಹುಡ್ಕೊಂಡು ಹೊರಗೆ ಬರ್ತಾಳೆ. ಅಕ್ಕ ಏನ್ ಗೊತ್ತೇನೆ ಅಕ್ಕ, ರಾಧಕ್ಕ ಮತ್ತೆ ರಾಧಕ್ಕನ್ ಗಂಡ ಫುಲ್ ಜಗಳ ಮಾಡ್ಕೊಳ್ತಿದ್ರು ಕಣೆ. ನನ್ಗಂತೂ ನೋಡಿ ಫುಲ್ ನಗು ಕಣೆ. ರಾಧಕ್ಕನ್ ಗಂಡ ಹೊತ್ತು ರಾಧಕ್ಕಂಗ್ ಒಂದ್ ಸರಿಯಾಗಿ ಕೊಟ್ಟ ನೋಡು. ಒಂದೇ ಏಟ್ಗೆ ರಾಧಕ್ಕ ಹೋಗಿ ದಬಕ್ಕಂತ ಮೂಲಲ್ಲಿ ಬಿದ್ಬಿಟ್ಟು ಕಣೆ. ನಂಗಂತೂ ನೋಡಿ ನಗು ಅಂದ್ರೆ ನಗು, ಒಳ್ಳೆ ಮಜಾ ಇತ್ತು ಕಣೆ. ಗಂಡನ ಹತ್ರ ಹೊಡ್ಸ್ಕೊಂಡು ಒಳ್ಳೆ ಮೂಲಲ್ಲಿ ಕುತ್ಕೊಂಡಿದ್ಲು ಅಳ್ತಾ. ಏನೇ ಹೇಳೆ, ರಾಧಕ್ಕನ್ ಗಂಡ ಹೊಡೆದಿದ್ ಏಟ್ ಮಾತ್ರ ಸರಿಯಾಗಿ ಬಿತ್ತು ಕಣೆ ರಾಧಕ್ಕಂಗೆ. ನಂಗಂತೂ ನೋಡಿ ಅಲ್ಲೇ ಫುಲ್ ನಗು ಬರ್ತಾ ಇತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಮ್ಯಾನ್ ಕಟ್ ಹೋಗ, ಏನ್ ಹೋಗೋ ಕಾಲ ಬಂದಿದ್ಯಾ ಇವಳಿಗೆ. ಇವಳು ಹೀಗೆ ಹೇಳ್ಕೊಂಡು ನಗೋದನ್ನ ರಾಧ ಎಲ್ಲಾದ್ರೂ ನೋಡಿದ್ರೆ ಮುಗೀತು ನನ್ನ ಕತೆ. ಇವಳ ಜೊತೆ ನನ್ನ ಹುಗಿದ್ ಬಿಡ್ತಾಳೆ ಮಣ್ಣಲ್ಲಿ. ಲೇ ಸಾಕ್ಷಿ, ಬಾರೆ ಸುಮ್ನೆ ಮನೆಗೆ. ನೀನು ಊರಿನ ಉಸಾಬರಿ ಏನಕ್ಕೆ? ಊರಿನ ಎಲ್ಲ ವಿಷಯ ಕಟ್ಕೊಂಡು ಏನ ಮಾಡ್ತೀಯ ನೀನು? ನೀವೇ ಯಾವಾಗ ಬಂದ್ರಿ ಅತ್ತೆ? ನಡೀರಿ, ನಾನು ಬಂದೆ. ಸುಶೀಲಾ ತನ್ನ ಸೊಸೆಗೆ ಬೈದು ಮನೆ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ ಭಗವಂತ, ಇವಳಿಂದ ನಮ್ಮ ಮನೆಗೊಂದು ಸುಖನೇ ಇಲ್ಲ. ಎಲ್ಲ ವಿಷಯದಲ್ಲೂ ಒಳ್ಳೆ ಹುಡುಗಿ ನನ್ನ ಸೊಸೆ, ಆದ್ರೆ ಇದು ಒಂದು ವಿಷಯದಲ್ಲಿ ಯಾಕೆ ಹಿಂಗ್ ಮಾಡ್ತಾಳೋ, ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲಪ್ಪ. ಅಯ್ಯೋ ಭಗವಂತ, ಇನ್ನೇನ್ ಕಾದಿದ್ಯೋ? ರಾಧಂಗೆಲ್ಲಾದ್ರೂ ಗೊತ್ತಾದ್ರೆ ವಿಷಯ ಮುಗೀತು. ಈಗ ಇವಳು ಹೋಗ ಹೆಂಗಸ್ರ ಹತ್ರ ಹೇಳಿ ಬಂದ್ಯಾಳೆ. ಅವ್ರು ಯಾರು ಹೋಗಿ ಹೇಳಿದ್ರೋ ಏನೋ, ಇನ್ನೇನು ಶುರು ಮಾಡ್ತಾಳೆ. ಬಂದ್ರೆ ಮಣ್ಣಲ್ಲೇ ಹುಗಿತಾಳೆ ನನ್ನಂತೂ. ಸುಶೀಲಾ ತನ್ನ ಸೊಸೆ ಬಗ್ಗೆ ತಾನೇ ಹೀಗೆ ಮಾತಾಡ್ತಾ ಇದ್ದಂತೆ ರಾಧಾ ತುಂಬಾ ಕೋಪ ಮಾಡ್ಕೊಂಡು ಸುಶೀಲನ ಎದುರಿಗೆ ಬಂದು ನಿಂತ್ಕೋತಾಳೆ. ಏ ಸುಶೀಲಾ, ಅದೇನು ಅಂತ ಸೊಸೆ ಕರ್ಕೊಂಡ್ ಬಂದಿದ್ಯೆ? ಅವಳನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ಯೆ? ಅಲ್ಲ, ಅವಳಿಂದ ಇಡೀ ಊರಲ್ಲೇ ನನ್ನ ಮರ್ಯಾದೆ ಹೋಯ್ತು. ಎಲ್ಲರೂ ನನ್ನ ನೋಡಿ ನಗಾಡ ಹಂಗ್ ಮಾಡಿಟ್ಟಿದ್ದಾಳೆ ಇವತ್ತು. ನಾನು ನನ್ನ ಗಂಡ ಜಗಳ ಮಾಡಿದೆ, ಇನ್ನೇ ನೀನ್ ಮತ್ತೆ ನನ್ನ ಗಂಡ ಜಗಳ ಮಾಡ್ಕೋತೀರೇನೆ? ಅಯ್ಯೋ ರಾಧಾ, ಅವಳಿಗೇನೋ ಗೊತ್ತಾಗದೆ ಹಾಗೆ ಮಾಡಿದಾಳೆ ಕಣೆ. ಇದೊಂದ್ಸತಿ ಕ್ಷಮಿಸ್ಬಿಡೆ. ನೋಡ್ ಸುಶೀಲಾ, ನಿನ್ ಬಾಯ್ ಬಡ್ಕಿ ಸೊಸೆನ ಸುಮ್ಮನೆ ಇರಕ್ಕೆ ಹೇಳು. ನಮ್ಮನೆ 1000 ಮಾತಾಡ್ತೀವಿ, 1000 ಜಗಳ ಮಾಡ್ಕೋತೀವಿ. ನಾನು ನನ್ನ ಗಂಡನೇ ಜಗಳ ಮಾಡ್ಕೊಳ್ಳೋದು. ಅದನ್ನ ಕೇಳಿಸ್ಕೊಳ್ಳೋಕೆ ಎಲ್ಲರೂ ನಮ್ಮನೆ ಗೋಡೆ ಕಿವಿ ಹೊಡೆದ್ರೆ ನಿನ್ ಸೊಸೆ ಮತ್ ಸರಿ ಇರಲ್ಲ. ಇದೇ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ನಿನ್ ಸೊಸೆನ ನಮ್ಮನೆ ಕಿವಿ ಒಡ್ಡಕ್ ಹೇಳ್ಬೇಡ, ಗೋಡೆ ಕಿವಿ ಕೊಟ್ಕೊಂಡು ನಿಲ್ಲಕ್ ಹೇಳ್ಬೇಡ. ಸೊಸೆ ಮಾಡಿದ ತಪ್ಪಿಗೆ ರಾಧಾ ಸುಶೀಲಂಗ್ ಬಂದು ಸರಿಯಾಗಿ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ನೋಡು, ಅವಳು ನಾನೇ ಕಿವಿ ಕೊಡು ಅಂತ ಹೇಳ್ಕೊಟ್ಟಿನಿ ಸೊಸೆಗೆ ಅನ್ನೋ ತರ ಮಾತಾಡ್ಬಿಟ್ಟು ಹೋದ್ಲು. ಅಯ್ಯೋ ರಾಮ, ಈ ನನ್ನ ಸೊಸೆಯಿಂದ ಇನ್ನ ಏನೇನ್ ಹೇಳ್ಸ್ಕೋಬೇಕೋ, ನಾನು ಇನ್ನು ಏನೇನ್ ಕೇಳಿಸ್ಕೋಬೇಕೋ ಈ ಕಿವಿಲಿ. ಅಯ್ಯೋ ದೇವ್ರೇ ಭಗವಂತ. ಸೊಸೆ ಮಾಡೋ ತಪ್ಪಿಂದ ಸುಶೀಲಾ ಊರಲ್ಲಿ ಎಲ್ಲರ ಹತ್ರನೂ ಬಯಸ್ಕೊತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಾಕ್ಷಿ ಬೆಳಗ್ಗೆನೆ ಹೊರಗಡೆಯಿಂದ ಬರ್ತಾ ಇರ್ತಾಳೆ. ಲೇ ಸಾಕ್ಷಿ, ಎಲ್ಲಿಗೆ ಹೋಗಿದ್ದೆ ಇಷ್ಟು ಬೇಗ? ಅದು ಅವಾಗ್ಲೇ ಹೋಗಿದ್ದೆ, ಇವಾಗ ಬರ್ತಾ ಇದ್ದೀಯ ವಾಪಸ್ಸು? ಇಷ್ಟೊತ್ತು ಎಂತ ಮಾಡಿದ್ಯೆ? ಯಾರ ಮನೆ ಗೋಡೆ ಕಿವಿ ಕೊಡಕ್ ಹೋಗಿದ್ಯೆ? ಅದು ಅತ್ತೆ, ನಾನು ಎಲ್ಲೂ ಹೋಗಿಲ್ಲ, ವಾಕಿಂಗ್ ಹೋಗಿದ್ದೆ ಅತ್ತೆ. ನೀವು ಬರ್ತಿದ್ರಾ? ಸರಿ ಸರಿ, ನಾನು ವಾಕಿಂಗಿಗೂ ಬರಲ್ಲ, ಪಾಕಿಂಗಿಗೂ ಬರಲ್ಲ. ನೀನೇನ್ ನನ್ನ ಹತ್ರ ನಿಜ ಹೇಳ್ತೀಯಾ? ಇಲ್ಲ ತಾನೆ? ಹಾ ಸಾಕ್ಷಿ, ನಾಳೆ ಸುಮನ್ ಮನೆಯಲ್ಲಿ ಬೀಗ್ರೂಟ ಅಂತ ಕಣೆ. ಅಷ್ಟಲ್ಲದೆ ಸೊಸೆನೂ ಕರ್ಕೊಂಬನ್ನಿ ಅಂತ ಹೇಳಿದಾಳೆ. ನೀನ್ ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗು, ಇಬ್ರು ಹೋಗೋಣ. ನೋಡ್ ಸಾಕ್ಷಿ, ಇವಾಗ್ಲೇ ಹೇಳಿದೀನಿ, ಅಲ್ಲೂ ಹೋಗ್ಬಿಟ್ಟು ಗೋಡೆಗೆಲ್ಲ ಕಿವಿ ಕೊಡ್ಬೇಡ. ಬಾಯಿ ಬಡ್ಕಿ ತರ ಎಲ್ಲಾನು ಹೇಳ್ತಾ ಇರ್ಬೇಡ, ಅರ್ಥ ಆಯ್ತಾ?
ಬರೋಕ್ಕಿಂತ ಮುಂಚೆನೆ ತನ್ನ ಸೊಸೆಗೆ ಬೈದು ಬುದ್ಧಿ ಹೇಳಿರ್ತಾಳೆ. ಮಾರನೇ ದಿನ ಅತ್ತೆ ಸೊಸೆ ಇಬ್ರು ಸುಮನ್ ಮನೆಗೆ ಹೋಗ್ತಾರೆ. ಸುಶೀಲಾ, ಸಾಕ್ಷಿ ಇವಾಗ ಬಂದ್ರೇನ್ರೆ? ನನಗಂತೂ ತುಂಬ ಖುಷಿ ಆಯ್ತು ಕಣ್ರೆ ನೀವು ಬಂದಿದ್ದು. ಬನ್ನಿ, ಒಳಗೆಲ್ಲ ಕುತ್ಕೊಂಡಿರೆ, ಅವ್ರ ಜೊತೆನೆ ಕುತ್ಕೊಂಡು ಮಾತಾಡೋರಂತೆ. ಬನ್ನಿ. ನಿನ್ನ ಅಳಿಯ ಮಗಳು ತುಂಬ ಚೆನ್ನಾಗಿದ್ದಾರೆ ಕಣೆ ಸುಮ. ಹೇಳಿ ಮಾಡಿಸಿದ ಜೋಡಿ ಅನ್ಬೇಕು, ಆ ಥರ ಇದ್ದಾರೆ ನೋಡು. ಅಯ್ಯೋ ಅತ್ತೆ, ಏನು ಹೇಳ್ತಿದ್ದೀರಾ ಅತ್ತೆ? ಪಕ್ಕದ ಮನೆ ಸೀತಕ್ಕ ಮತ್ತೆ ಅವ್ರ ಮಗಳು ಏನು ಮಾತಾಡ್ತಾ ಇದ್ರು ಗೊತ್ತಾ ನಿಮಗೆ? ನಿಮ್ಮ ಅಳಿಯ ಮಗಳನ್ನ ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ನೋಡ್ದಂಗೆ ಆಗುತ್ತಂತೆ. ಅವ್ರ ಮನೇಲಿ ಅದೇ ಮಾತು. ನನ್ಗಂತೂ ಕೇಳಿಸ್ಕೊಂಡು ನಗು ಅಂದ್ರೆ ನಗು. ಅಯ್ಯೋ ರಾಮ, ಏನು ಹುಡುಗಿನೇ ನೀನು? ಅಷ್ಟೊಂದು ಹೇಳಿ ಕರ್ಕೊಂಡ್ ಬಂದಿದ್ದೀನಿ, ಮತ್ತೆ ಹೀಗೆ ಮಾಡ್ತಿದ್ಯಲ್ಲ ಇಲ್ಲಿ. ಏನು ಅವಳು ಹಾಗೆ ಹೇಳಿದ್ಲ? ಇರು, ಈ ಫಂಕ್ಷನ್ ಎಲ್ಲ ಮುಗಿಲಿ, ಅವಳ ಜನ್ಮ ಜಾಲಾಡಿಸ್ತೀನಿ. ಏ ಸಾಕ್ಷಿ, ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ತೆಪ್ಪಗೆ ನಡಿಯೇ ಮಾತಾಡ್ದೆ. ಅಯ್ಯೋ ದೇವ್ರೆ, ಮನೆಗೆ ಹೋಗೋವರೆಗೂ ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಹಾಗೆ ನೋಡ್ಕೊಳ್ಳಪ್ಪ. ದಯವಿಟ್ಟು ಇದೊಂದು ಈಡೇರ್ಸಪ್ಪ ತಂದೆ. ಸುಶೀಲಾ ತನ್ನ ಸೊಸೆಗೆ ಬೈಕೋತಾನೆ ಒಳಗೆ ಕರ್ಕೊಂಡು ಹೋಗ್ತಾಳೆ. ಏನ್ರೇ ಅತ್ತೆ ಸೊಸೆ ಇಬ್ರು ಇವಾಗ ಬರ್ತಿದ್ದೀರಲ್ಲ? ಓ ಏನ್ರಿ ರತ್ನಕ್ಕ, ಅಲ್ಲ ಇಷ್ಟು ಬೇಗ ಬಂದಿರಲ್ಲ? ನಿಮ್ಮ ಮಗಳನ್ನ ನೋಡಕ್ ಹುಡುಗನ ಕಡೆಯವ್ರು ಬಂದಿದ್ರ ತಾನೇ? ಹೌದೇನೆ ರತ್ನ, ಹೇಳೇ ಇಲ್ಲ ಮತ್ತೆ ನೀನು ನಮಗೆಲ್ಲ. ಅಯ್ಯೋ ಲಕ್ಷ್ಮಕ್ಕ, ಅವ್ರೇನ ಕೇಳ್ತಾರೆ ಹೇಳಿ? ಅದು ಅಲ್ಲದೆ ಇವ್ರ ಮಗಳು ಕಪ್ಪಿದ್ದಾಳೆ ಅಂತ, ನನ್ನ ಕಲರಿಗೆ ಮ್ಯಾಚ್ ಆಗಲ್ಲ ಅಂತ ಹುಡುಗನೇ ಡೈರೆಕ್ಟ್ ಆಗಿ ಹೇಳೋದ. ಇನ್ನೆಲ್ಲಿಂದ ಹೇಳ್ತಾರೆ ನಮ್ಗೆ? ಅಯ್ಯೋ ರಾಮ. ಅಯ್ಯೋ ಪಾಪಿ, ನಿನ್ನೆ ಬೆಳಗ್ಗೆನೆ ಹೋಗಿದ್ ವಾಕಿಂಗಿಗಲ್ಲ, ಅಲ್ಲಿ ಹೋಗಿ ರತ್ನನ್ ಮನೆ ಗೋಡೆ ಕಿವಿ ಕೊಟ್ಟಿದ್ದಾಳೆ. ಇನ್ನೇನ್ ಕಾದಿದ್ಯೋ ನನಗೆ ಇವಳಿಂದ. ನಿನ್ ಸೊಸೆಗೇನ್ ಬೇರೆ ಕೆಲಸ ಇಲ್ವೇನೆ? ನಮ್ಮ ಮನೆಗೆ ಬಂದು ಗೋಡೆ ಕಿವಿ ಕೊಟ್ಟಿದ್ದಾಳಲ್ಲ. ಅಲ್ಲ, ಅದೇನು ಅಂತ ಸೊಸೆ ತಂದಿದೀಯ ನೀನು? ಇಡೀ ಊರಲ್ಲೆಲ್ಲ ಯಾರ ಮನೆ ಇದೆಯೋ ಎಲ್ಲರ ಮನೆಗೂ ಗೋಡೆ ಕಿವಿ ಕೊಡ್ತಾಳಲ್ಲ. ನೋಡು, ಇನ್ನೊಂದಿನ ನಮ್ಮ ಮನೆ ಕಡೆ ಬಂದ್ರೆ ಸರಿ ಇರಲ್ಲ ನೋಡು. ಲೇ ಸಾಕ್ಷಿ, ಬಾರೆ ನಡಿಯೇ, ನಿನ್ನಿಂದ ಅಂತೂ ನೆಮ್ಮದಿ ಇಲ್ಲ ನನಗೆ. ನಡಿಯೇ ಮನೆಗೆ. ಅಯ್ಯೋ ಅತ್ತೆ, ಊಟ ಮಾಡ್ಕೊಂಡು ಹೋಗೋಣ ಅತ್ತೆ. ಊಟ ಅಂತೆ ಊಟ, ನೀನು ಇವಾಗ ಮಾಡಿದ್ದಕ್ಕೆ ಹೊಟ್ಟೆ ತುಂಬೋಗಿದೆ. ಊಟನೂ ಬೇಡ ಏನು ಬೇಡ, ನಡಿಯೇ ಮನೆಗೆ. ಸುಶೀಲಾ ಸೊಸೆ ಮೇಲೆ ಕೋಪ ಮಾಡ್ಕೊಂಡು ಕೈ ಹಿಡ್ಕೊಂಡು ಅಲ್ಲಿಂದ ಹೇಳ್ಕೊಂಡು ಮನೆಗೆ ಹೋಗ್ತಾಳೆ. ತನ್ನ ಸೊಸೆಯಿಂದ ತುಂಬಾ ಬೇಸತ್ತಿದ್ದ ಸುಶೀಲಾ ಅವಳ ಅಮ್ಮನ ಹತ್ರ ಬುದ್ಧಿ ಹೇಳಿಸಿದ್ರೆ ಕಲಿತಾಳೇನೋ ಅಂತ ಸಾಕ್ಷಿ ತಾಯಿನ ಬರೋಕ್ ಹೇಳಿರ್ತಾಳೆ. ಮಾರನೇ ದಿನ ಸಾಕ್ಷಿ ತಾಯಿ ಮನೆಗೆ ಬರ್ತಾಳೆ. ಆದ್ರೆ ಲೇ ಸಾಕ್ಷಿ, ನಮ್ಮ ಪಕ್ಕದ ಮನೆ ರಾಜು ಹೆಂಡತಿ ಓಡೋಗಿದ್ದಾಳೆ ಕಣೆ. ಮೊನ್ನೆನೆ ಓಡೋದ್ಲು. ಹೌದೇನಮ್ಮ? ಹೌದು ಕಣೆ ಸಾಕ್ಷಿ, ಕೃಷ್ಣ ಅಂತೂ ಹೆಂಡತಿನ ಬಿಟ್ಟು ಅವನೇ ಓಡೋಗಿದ್ದಾನೆ ಕಣೆ. ನನಗಂತೂ ಎಲ್ಲರೂ ಮನೆಗೂ ಕಿವಿ ಕೊಟ್ಟು ಕೊಟ್ಟು ಒಳ್ಳೆ ಮಜಾ ಕಣೆ ಅವ್ರ ಮನೆ ವಿಷಯ ತಿಳ್ಕೊಂಡು. ಹೌದಲ್ವೇನಮ್ಮ? ಅವಾಗ ನಾನು ಇರ್ತಿದ್ದೆ ನಿನ್ ಜೊತೆ, ಇವಾಗ ಪಾಪ ನೀನು ಒಬ್ಳೇ ಆಗಿದ್ಯಾ. ಅವಾಗ ಒಳ್ಳೆ ಇಬ್ರು ಕಿವಿ ಕೊಟ್ಕೊಂಡು ನಿಂತ್ಕೋತಿದ್ವಲ್ಲಮ್ಮ, ಖುಷಿ ಇತ್ತು ಕಣೆ, ಒಳ್ಳೆ ಮಜಾ ಸಿಕ್ತಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಮಗಳಿಗೆ 4 ಮಾತು ಬೈದು ಬುದ್ಧಿ ಹೇಳ್ತಾರೆ ಅಂತ ಕರ್ಸಿದ್ರೆ ಇವರೇ ಹಿಂಗೆ. ಇಡೀ ಊರಿನ ವಿಷಯ ಎಲ್ಲ ಇವರಿಗೆ ಬೇಕು, ಇವರೇ ಹೋಗಿ ಕಿವಿ ಕೊಡ್ತಾರೆ. ಇನ್ನೇನು ಬುದ್ಧಿ ಹೇಳ್ತಾರೆ ಅವಳಿಗೆ? ರೀ, ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ? ಅಲ್ಲ, ಇಡೀ ಊರು ಮನೆ ಗೋಡೆಗೆಲ್ಲ ಕಿವಿ ಕೊಡೋ ಮಗಳಿಗೆ ಬೈದ್ ಬುದ್ಧಿ ಹೇಳೋದ್ ಬಿಟ್ಟು ನೀವು ಅವ್ರ ತರನೇ ಕುಡಿತಿದ್ದೀರಲ್ಲ. ಅಯ್ಯಯ್ಯೋ, ಬೀಗ್ರು ನನ್ನ ಮೇಲೆ ಜಗಳಕ್ಕೆ ಬೀಳೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೋಗ್ಬೇಕು. ಅಮ್ಮ ಸಾಕ್ಷಿ, ನಾನು ಮನೆಗೆ ಹೋಗ್ತೀನಿ ಆಯ್ತಾ? ಅತ್ತೆ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಸುಶೀಲಂಗೆ ತನ್ನ ಸೊಸೆ ಪಕ್ಕದ ಮನೆ ಗೋಡೆಗೆ ಕಿವಿ ಕೊಡೋ ಬುದ್ಧಿನ ಬಿಡ್ಸೋಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹೀಗೆ ಯೋಚನೆ ಮಾಡಿ ಸ್ವಲ್ಪ ದಿನ ಕಳೆಯುತ್ತೆ. ಸುಶೀಲಾ ತನ್ನ ಸೊಸೆನ ಕರ್ಕೊಂಡು ಒಂದು ದೊಡ್ಡ ಸಿಟಿನಲ್ಲಿ ಮನೆ ಮಾಡ್ತಾಳೆ. ಅಲ್ಲಿ ಎಲ್ಲರೂ ಇಂಗ್ಲಿಷ್ನೇ ಮಾತಾಡ್ತಾ ಇರ್ತಾರೆ, ಯಾರೂ ಕನ್ನಡ ಮಾತಾಡಲ್ಲ. ಸಿಟಿಗೆ ಹೋದ ಮೊದಲನೇ ದಿನನೇ ಸಾಕ್ಷಿ ಬೇಗ ಎದ್ದು ಪಕ್ಕದ ಮನೆಗೆ ಹೋಗ್ತಾಳೆ. ಎಷ್ಟು ಬೇಗ ಹೋಗಿರ್ತಾಳೋ ಅಷ್ಟೇ ಬೇಗ ವಾಪಸ್ ಬರ್ತಾಳೆ. ಯಾಕೆ ಸಾಕ್ಷಿ ಇಷ್ಟು ಬೇಗ ಬಂದಿದೆಯಲ್ಲ? ಯಾಕೆ ನೀನು ಇಷ್ಟು ಬೇಗ ಬರೋಡೆ ಅಲ್ವಲ್ಲ? ಅಲ್ಲಿ ಗೋಡೆ ಇರಲಿಲ್ವಾ ಕಿವಿ ಕೊಡಕ್ಕೆ? ಅತ್ತೆ, ಇಲ್ಲಿ ಎಲ್ಲರೂ ಏನೋ ಟಸ್ಸು ಪುಸ್ಸು ಅಂತ ಮಾತಾಡ್ತಿದ್ದಾರೆ, ನಂಗೆ ಏನು ಅರ್ಥನೇ ಆಗಿಲ್ಲ ಅತ್ತೆ. ಅದಕ್ಕೆ ಅಲ್ವೇನೆ ಸಾಕ್ಷಿ ನಾನು ಇಲ್ಲಿ ಕರ್ಕೊಂಬಂದಿದ್ದು ನಿನ್ನ. ಅಲ್ಲ,
ಇಲ್ಲೇ ಸ್ವಲ್ಪ ದಿನ ಇರು. ಈ ಟಸ್ಸು ಪುಸ್ಸುನಲ್ಲಿ ನೀನು ಹೆಂಗೂ ಕಿವಿ ಕೊಡಲ್ಲ, ಆಮೇಲೆ ಕಿವಿ ಕೊಡೋದೇ ಮರ್ತಾಗುತ್ತೆ. ಸಾಕ್ಷಿ, ಅಲ್ಲೆಲ್ಲರೂ ಇಂಗ್ಲಿಷ್ ಮಾತಾಡ್ತಾ ಇದ್ದಿದ್ರಿಂದ ಯಾರ ಮನೆ ಗೋಡೆಗೂ ಕಿವಿ ಕೊಡಲ್ಲ. ಅವಳು ಅವಳ ಪಾಡಾಯ್ತು, ಅವಳ ಕೆಲಸ ಆಯ್ತು, ಅವಳ ಮನೆ ಆಯ್ತು, ಹೀಗೆ ಡೈಲಿ ಮನೇಲೇ ಇರ್ತಾಳೆ. ಯಾವುದೇ ರೀತಿ ಹೊರಗೆ ಹೋಗಿ ಯಾರ ಮನೆ ವಿಷಯನೂ ಕಲೆಕ್ಟ್ ಮಾಡೋದನ್ನೇ ಬಿಟ್ಬಿಡ್ತಾಳೆ. ಹೀಗೆ ಅತ್ತೆ ಸೊಸೆ ಇಬ್ರು ಸಿಟಿನಲ್ಲಿ ಸ್ವಲ್ಪ ದಿನ ಕಳೀತಾರೆ. ಆ ಸ್ವಲ್ಪ ದಿನದಲ್ಲಿ ಸಾಕ್ಷಿ ಸಂಪೂರ್ಣವಾಗಿ ತಾನು ಪಕ್ಕದ ಮನೆ ಗೋಡೆಗೆ ಕಿವಿ ಕೊಡೋ ಅಭ್ಯಾಸನ ಮರೆತಿರ್ತಾಳೆ. ಹಾಗಾಗಿ ಅತ್ತೆ ಸೊಸೆ ಇಬ್ರು ತಮ್ಮ ಹಳ್ಳಿ ಮನೆಗೆ ಮತ್ತೆ ವಾಪಸ್ ಬರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.